ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಎಲ್ಲ ಟೇಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಆದ್ರೂ ಬಂದ್ರೆ ಮೈಸೂರು ಯಾವಾಗ್ಲೂ ಬೆಸ್ಟ್ ಪ್ಲೇಸ್. ಇಲ್ಲೆಲ್ಲ ತುಂಬಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು ನಮ್ಗೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಕುಲ್ಸುಮ್ ಅಂತ. ಎಲ್ಲಿಂದ ಬಂದಿರೋದು? ನಾನು ನಂಜನಗೂಡಿಂದ ಬಂದಿರೋದು. ಓಕೆ, ಎಷ್ಟು ವರ್ಷದಿಂದ ದಸರಾ ನೋಡಕ್ಕೆ ಬರ್ತಿದ್ದೀರಾ ಮೇಡಮ್? ನಾನು ಪ್ರತಿ ವರ್ಷ ಬರ್ತೀನಿ ದಸರಾ ನೋಡಕ್, ಮಿಸ್ಸೇ ಮಾಡಲ್ಲ. ಓಕೆ, ಅಂದ್ರೆ ಎಷ್ಟು ಎಂಜಾಯ್ ಮಾಡ್ತಿದ್ದೀರಿ ಈ ವರ್ಷ? ಈ ವರ್ಷ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಬಂದು ಎಲ್ಲ ಡಿಫ್ರೆಂಟ್ ಆಗಿ ಕಲ್ಕತ್ತಾ ಅವ್ರು ಬಂದ್ ಮಾಡಿರೋದಂತೆ. ಅಂಡ್ ಫುಡ್ ಸ್ಟ್ರೀಟ್ ಇವಾಗ ಫ್ರೆಂಡ್ಸ್ ಜೊತೆ ಬಂದಿದೀವಿ. ತುಂಬಾ ಎಂಜಾಯ್ ಮಾಡ್ತಿದೀವಿ. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಎಲ್ಲ ಟೇಸ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾನು ನಾನ್ ವೆಜಿಟೇರಿಯನ್. ಏನೆಲ್ಲ ಸೇವನೆ ಮಾಡಿದ್ರಿ, ಏನೆಲ್ಲ ಇಷ್ಟ ಆಯ್ತು? ಓಕೆ, ಇಲ್ಲಿ ಸುಲ್ತಾನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಚಿಕನ್ ಕೈಮಾ ಅದೆಲ್ಲ ತಿನ್ವಿ, ಲಾಲಿಪಾಪ್ಸ್ ತಿನ್ವಿ. ಬಿಟ್ರೆ ಅಲ್ಲಿ ಎಂಪೈರ್ ಅಲ್ಲಿ ಬಿರಿಯಾನಿ ತಿನ್ಕೊಂಡ್ ಬಂದ್ವಿ. ಅದೆಲ್ಲ ತಿನ್ಕೊಂಡ್ವಿ. ಇನ್ನ ತುಂಬಾ ಹೋಗೋದಿದೆ, ಅಷ್ಟರಲ್ಲಿ ಮಧ್ಯ ಸಿಗ್ಬಿಟ್ರಿ. ಓಕೆ, 2025 ದಸರಾ ಎಷ್ಟು ವಿಶೇಷವಾಗಿದೆ? ಇಲ್ಲ, ಆಕ್ಚುಲಿ ಇನ್ನ ಏನೋ ಸ್ಟಾರ್ಟ್ ಮಾಡಿಲ್ಲ ನೋಡಕ್ಕೆ. ಬಿಕಾಸ್ ಇವಾಗ ತಾನೇ ಬಂದಿದೀವಿ. ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಲೈಟಿಂಗ್ಸ್ ಮತ್ತೆ ಪ್ಯಾಲೇಸ್ ಹತ್ರ ಎಲ್ಲ ಹೋಗ್ಬೇಕು. ಓಕೆ, ನಂಜನಗೂಡು ಅಂತಂದ್ರೆ ಸ್ಥಳೀಯರೇ ಆಗಿತ್ತು. ಮೈಸೂರಿನ ಸ್ಥಳೀಯರು, ಹೊರಗಡೆಯಿಂದ ಬರುವಂತವ್ರಿಗೆ ನೀವು ಸ್ಥಳೀಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ಲೈಕ್ ಎಲ್ಲಿಂದ ಆದ್ರೂ ಬಂದ್ರೆ ಮೈಸೂರು ಯಾವಾಗ್ಲೂ ಬೆಸ್ಟ್ ಪ್ಲೇಸ್. ಇಲ್ಲಿ ಮತ್ತೆ ಬಂದವ್ರಿಗೆಲ್ಲ ಫುಡ್ ಸ್ಟ್ರೀಟ್ ಮತ್ತೆ ಪ್ಯಾಲೇಸ್ ಹತ್ರ ಲೈಟಿಂಗ್ಸ್ ಇದೆಲ್ಲ ಯಾವ್ದು ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಂಬೂ ಸವಾರಿ ವೀಕ್ಷಣೆ ದಿನ ಸಾಕಷ್ಟು ಲಕ್ಷಾಂತರ ಮಂದಿ ಬರುವಂತ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಈ ಬಾರಿ ಸಾಕಷ್ಟು ನಿಯೋಜನೆಗಳು ಜಾಸ್ತಿ ಮಾಡಿದ್ದಾರೆ ಸರ್ಕಾರದಿಂದ ವತಿಯಿಂದ. ಯಾಕೆಂತಂದ್ರೆ ಕಳೆದ ಒಂದು 6 ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಕಾಲ್ ತುಳಿತಿಕೆ ಇಲ್ಲೂ ಕೂಡ ಆತರ ಆಗ್ಬಾರ್ದು ಅನ್ನೋ ಕೂಡ ಬಹಳ ಸ್ಟ್ರಿಕ್ಟ್ ಮಾಡಿದ್ದಾರೆ ಸರ್ಕಾರದಿಂದ. ಇದಕ್ಕೆ ಹೇಳಿ ಇಷ್ಟಪಡ್ತೀನಿ. ಆಕ್ಚುಲಿ ಈ ತರ ಮಾಡಿರೋದು ತುಂಬಾ ಒಳ್ಳೇದು. ಬಿಕಾಸ್ ನಳ್ಳಿ ಹತ್ರ ಇಟ್ಟಿದ್ದು ಅದು ಈ ಸಲನು ಆಕ್ಚುಲಿ ಅದು ತುಂಬಾ ಅಷ್ಟು ಸೇಫ್ ಇಲ್ಲ ಅಂತ ಹೇಳ್ತಿದ್ರು. ಬಟ್ ಬಿಕಾಸ್ ಈ ಟೈಮ್ ಪಾರ್ಕಿಂಗ್ ಆಗ್ಲಿ ಎಲ್ಲ ಆಗ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ತುಂಬಾ ಸೇಫ್ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇನ್ನೊಬ್ರು ನಮ್ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಮ್ಮ. ಆಹಾರ ಮೇಳ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರೆಸೆಂಟೇರಿ. ಮೇಡಮ್ ಇಲ್ಲಿನವ್ರೇನಾ? ನಾವು ರಾಮಪುರ. ಓಕೆ, ರಾಮಪುರದಿಂದ ಬಂದಿರ? ಕೊಳ್ಳೇಗಾಲ ಅಲ್ಲ? ಕೊಳ್ಳೇಗಾಲದಿಂದ ಬಂದ್ರಿ. ಹೌದು. ಎಷ್ಟು ವರ್ಷದಿಂದ ಒಂದು ದಸರಾಕ್ಕೆ ಬರ್ತಿದ್ರ ಮೇಡಮ್? ನಾನು ಬರ್ತಾ ಇಲ್ಲ ಸರ್, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಪರವಾಗಿಲ್ಲ. ಎಷ್ಟು ದಿನ ಆಯ್ತು ಬಂದು ಮೈಸೂರಿಗೆ? ನಿನ್ನೆ ಬಂದ್ವಿ. ಓಕೆ, ಏನೇನೆಲ್ಲ ನೋಡಿದ್ರಿ? ನಿನ್ನೆ ಇದು ಅರಮನೆ ನೋಡಿದ್ವಿ. ಇವತ್ತು ಇದು ಫ್ಲವರ್ ಶೋ, ಮತ್ತೆ ಇವಾಗ ಆಹಾರ ಮೇಳ. ನಾಳೆ ಎಕ್ಸಿಬಿಷನ್ ನೋಡ್ತೀವಿ. ಓಕೆ, ಅಂದ್ರೆ ಪೂರ್ತಿ ಇನ್ನು ಎಷ್ಟು ದಿನ ಅಂದ್ರೆ ಜಂಬೂ ಸವಾರಿ ಆಗೋವರೆಗೂ ಇಲ್ಲೇ ಇರ್ತೀರಾ? ಇರ್ತೀವಿ ಇಲ್ಲೇ. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ರಿ ಜಂಬೂ ಸವಾರಿಗೆ? ಹೌದು ಹೌದು. ಆಹಾರ ಮೇಳಕ್ಕೆ ಬಂದಿದ್ರಿ, ಏನೇನೆಲ್ಲ ನೋಡಿದ್ರಿ, ತಿಂದ್ರಿ, ಇಷ್ಟಪಟ್ರಿ? ನಾವು ವೆಜಿಟೇರಿಯನ್ಸ್, ಆಲ್ಮೋಸ್ಟ್ ವೆಜಿಟೇರಿಯನ್ ಎಲ್ಲ ತಿಂದಿದೀವಿ, ಟೇಸ್ಟ್ ಮಾಡಿದೀವಿ, ಚೆನ್ನಾಗಿದೆ ಎಲ್ಲ. ಓಕೆ, ಇಲ್ಲಿ ಏನು ಯಾವ್ದೇ ರೀತಿ ತೊಂದರೆ ಆಗ್ತಿರುತ್ತೆ? ನಿಯೋಜನೆ ಮಾಡಿರ್ತಕ್ಕಂತ ಒಂದು ಎಲ್ಲ ಸರಿಯಾಗಿದೆಯಾ? ಇಲ್ಲ, ಅಲ್ಲಿ ಭರತನಾಟ್ಯ ಮಾಡ್ತಾ ಇರ್ಬೇಕಾದ್ರೆ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಗಲಾಟೆ ಮಾಡ್ತಾ ಇದ್ರು. ಅವ್ರಿಗೆ ಕುತ್ಕೊಳ್ಳಕ್ಕೆ ಚೇರ್ ವ್ಯವಸ್ಥೆ ಮಾಡಿ ಅಂತ ಅಲ್ಲೆಲ್ಲ ಕೇಳ್ತಾ ಇದ್ರು. ಆಲ್ಮೋಸ್ಟ್ ಅಲ್ಲಿ ಕುತ್ಕೊಂಡೆಲ್ಲ ನೋಡ್ಬೇಕಲ್ವಾ, ಹಾಗಾಗಿ ಚೇರ್ ವ್ಯವಸ್ಥೆ ಮಾಡ್ಕೊಡಿ ಅಂತ. ಹೊರಗಡೆಯಿಂದ ಬರೋಂತವ್ರಿಗೆ ಈ ಆಹಾರ ಮೇಳ ಅಥವಾ ಜಂಬೂ ಸವಾರಿ ಅಥವಾ ದಸರಾ ವೀಕ್ಷಣೆ ಮಾಡಲು ಬರೋಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಬನ್ನಿ, ವರ್ಷ ವರ್ಷ ಬಂದು ನೋಡಿ. ಇದು ನಮ್ಮ ಮೈಸೂರಿನ ಹೆಮ್ಮೆ. ಇದು ವರ್ಷ ವರ್ಷ ಬಂದು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. 2025 ದಸರಾ ಆಹಾರ ಮೇಳಕ್ಕೆ ಇವತ್ತು ಒಂದು ಕುಟುಂಬ ಜೊತೆಯಲ್ಲಿ ಒಂದು ಆಹಾರ ಸೇವನೆ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲಿಂದ? ನಿಮ್ಮ ಹೆಸರು? ಸುಮಾ ಅಂತ. ಎಲ್ಲಿಂದ ಬಂದಿರೋದು? ಸರ್ ನಾವು ಚಾಮುಂಡಿ ಬೆಟ್ಟದವರು. ಇಲ್ಲೇ ಲೋಕಲ್ ಸ್ಥಳೀಯರು. ಓಕೆ, ಎಷ್ಟು ವರ್ಷದಿಂದ ಒಂದು ಈ ಆಹಾರ ಮೇಳ ಅಥವಾ ಸುಮಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ? ದಸರಾ ಹತ್ತರಿಂದ ನೋಡಿರ್ತೀರಿ, ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಸರ್ ನಾವು ಲೋಕಲ್ ಆಗಿರೋದ್ರಿಂದ ನಮ್ಗೆ ತುಂಬಾ ಇಷ್ಟ. ನಾವು ಇಲ್ಲೆಲ್ಲ ಆಕ್ಟಿವಿಟೀಸ್ ಗಳೆಲ್ಲ ಆಡ್ತೀವಿ. ಎಕ್ಸಿಬಿಷನ್, ಫ್ಲವರ್ ಶೋ, ಲೈಟಿಂಗ್ಸ್ ನೋಡೋದಾಗಿರ್ಬೋದು, ಪ್ರತಿಯೊಂದು. ಮತ್ತೆ ಆಹಾರ ಮೇಳ ಎಲ್ಲ ತರ ಫುಡ್ ಟೇಸ್ಟ್ ಮಾಡ್ತೀವಿ. ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎವ್ರಿ ಡೇ ಫುಲ್ ಎಂಜಾಯ್ ಮಾಡ್ತಿದ್ರಿ? ಸಕ್ಕರ್ ಎಂಜಾಯ್. ಅದ್ರಲ್ಲಂತೂ ಈಗ 9 days ಸಕ್ಕರ್ ಎಂಜಾಯ್ ಮಾಡ್ತೀವಿ ನಾವು. ಆಹಾರ ಮೇಳಕ್ಕೆ ಬಂದಿದ್ರಿ, ಏನೇನೆಲ್ಲ ನೀವು ಮೊದಲನೇದಾಗಿ ಮಾಂಸ ಪ್ರಿಯರ ಅಥವಾ ಸಸ್ಯಾಹಾರಿ ಪ್ರಿಯರ ಅಥವಾ ಮಿಶ್ರ ಪ್ರಿಯರ? ಸರ್ ಎರಡು, ನಾನ್ ವೆಜ್ ವೆಜ್ ಎರಡು. ಓಕೆ, ಇವತ್ತೇನು ನೀವು ಇಷ್ಟಪಟ್ರಿ, ಏನೇನು ಟ್ರೈ ಮಾಡಿದ್ರಿ? ಸರ್ ನಾವು ವೆಜ್. ಇವರು ಡ್ರಿಂಕ್ಸ್ ಏನ್ ಓರಿಯೋ ಮಿಲ್ಕ್ ಶೇಕ್. ನಿಮ್ಮ ಹೆಸರು? ಅನನ್ಯ. ಎಸ್. ಏನ್ ಓದ್ತಾ ಇದ್ರಿ? 8th standard. ಓಕೆ, ಏನ್ ತಿಂದ್ರಿ ಇವತ್ತು?
ಓರಿಯೋ ಮಿಲ್ಕ್ ಶೇಕ್ Okay. ಇವಾಗ ಕುಡಿದ್ವಿ ಇನ್ನು ಟ್ರೈ ಮಾಡೋದಿದೆ. ಎಸ್ ಇವಾಗ ಜಸ್ಟ್ ಒನ್ ರೌಂಡ್ ಆಗೈತೆ ಈ ಕಡೆಯಿಂದ. ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಓಕೆ, ಅಂದ್ರೆ ಪಾರ್ಕಿಂಗ್ ನಿಯೋಜನೆ ಕರೆಕ್ಟ್ ಮಾಡಿಲ್ಲ ಅಂತ. ಹೌದು, ಅಂದ್ರೆ ಈಗ ಸಾಕಷ್ಟು ಜನ ಬರ್ತಾ ಇದಾರಲ್ಲ ಸರ್, ಎಲ್ಲರಿಗೂ ನಿಯೋಜನೆ ಮಾಡೋದ್ರಿಂದ ಅದು ಇವಾಗ ಎಲ್ಲರಿಗೂ ಗೊತ್ತಿದೆ. ಜನ ಜಾಸ್ತಿ ಇದಾರೆ, ಭಕ್ತಾದಿಗಳು ಜಾಸ್ತಿ, ಪಾರ್ಕಿಂಗ್ ವ್ಯವಸ್ಥೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಸರ್. ಅದು ಅಂದ್ರೆ ಏನ್ ಗೊತ್ತಾ, ಸಿಂಗಲ್ ಲೈನ್ ಮಾಡ್ಬಿಟ್ಟಿದ್ದಾರೆ. ಅದು ಹೋಗ್ಲಿಕ್ಕೆ ಬರ್ಲಿಕ್ಕೆ ಎರಡಕ್ಕೂ ತುಂಬಾ ಹಿಂಸೆ ಐತೈತೆ ಅಲ್ಲಿ. ಅದ್ ಒಂದು ಇಂಕ್ರೀಸ್ ಮಾಡ್ಬೇಕಷ್ಟೇ. ಇವಾಗ ನಾವು ಬರ್ಬೇಕಾದ್ರೂ ಅಷ್ಟೇನೆ, ಅಲ್ಲಿ ಈ ಕಡೆಯಿಂದ ಹೋಗಕ್ಕೆ ಆ ಕಡೆಯಿಂದ ಬರಕ್ಕೆ ಎರಡಕ್ಕೂ ಒಂದೇ ಲೈನ್, ಸಿಕ್ಕಾಬಟ್ಟೆ ಇಕ್ಕಟ್ಟಾಯ್ತು ಅಷ್ಟೇನೆ. ಅದ್ ಬಿಟ್ರೆ ಇಲ್ಲೆಲ್ಲ ತುಂಬಾ ಫೆಸಿಲಿಟೀಸ್ ತುಂಬಾ ಚೆನ್ನಾಗೈತೆ, ತುಂಬಾ ಇಷ್ಟ ಆಯ್ತು ನಮ್ಗೆ. ಕಳೆದ ಬಾರಿಗಿನ ಒಂದು ಸಾಕಷ್ಟು ಸ್ಟಾಲ್ಗಳು ಬಂದಿದೆ. ಏನ್ ಹೇಳಕ್ ಇಷ್ಟಪಡ್ತೀವಿ ಸ್ಥಳೀಯರಾಗಿ? ಸರ್, ನಾವು ಲಾಸ್ಟ್ ಟೈಮ್ ಟೇಸ್ಟ್ ಮಾಡಿದ್ಕಿಂತ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡೋಣ ಅನ್ನೋದು ಒಂದೇ ಅಷ್ಟೇ. ಯಾಕಂದ್ರೆ ಇಲ್ಲಿ ಲೋಕಲ್ ಆಗಿರೋದ್ರಿಂದ ಎಲ್ಲಾ ತರ ನಾನ್ ವೆಜ್ ಎಲ್ಲ ಸಿಗುತ್ತೆ, ವೆಜ್ ತುಂಬಾ ಸಿಗುತ್ತೆ. ಅದ್ ಬಿಟ್ಟು ಬೇರೆ ಏನಾದ್ರೂ ಟೇಸ್ಟ್ ಮಾಡ್ಬೇಕು ಅಂತ ನಮ್ಮ ಆಸೆ. ಟೇಸ್ಟ್ ಮಾಡೋಣ ಅಂತಾನೆ ಬಂದಿದೀವಿ ನಾವು. ಓಕೆ, ಇಲ್ಲಿ ನೀವು ಸ್ಥಳೀಯರಾಗಿ ಹೊರಗಡೆಯಿಂದ ಬರುವಂತ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಆದಷ್ಟು ಸೇಫ್ ಆಗಿ ಬನ್ನಿ, ಸೇಫ್ ಆಗಿ ವಾಪಸ್ ಹೋಗಿ ಅಷ್ಟೇ. ಯಾಕಂದ್ರೆ ಇಲ್ಲಿ ತುಂಬಾ ಕ್ರೌಡ್ ಇರುತ್ತಲ್ವಾ, ಮಕ್ಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಸೊ ಅವ್ರನ್ನ ತುಂಬಾ ಸೇಫ್ ಆಗಿ ಕರ್ಕೊಂಡ್ ಬಂದ್ ಸೇಫ್ ಆಗಿ ಕರ್ಕೊಂಡು ಹೋಗ್ಲಿ ಅನ್ನೋದು ಅಷ್ಟೇ ನಮ್ಮ ಆಶಯ, ಇನ್ನೇನು ಇಲ್ಲ. ಜಂಬೂ ಸವಾರಿಗೆ ಇನ್ನೇನು ಕೆಲವೇ ದಿನಗಳು ಅಷ್ಟೇ ಬಾಕಿ ಇದೆ. ಅದಕ್ಕೆ ಎಷ್ಟು ನೀವು ಏನು ಎಕ್ಸೈಟ್ ಆಗಿದ್ರಿ? ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ? ಸರ್, ತುಂಬಾ ಎಕ್ಸೈಟ್ ಆಗಿದೀವಿ. ನಮ್ಗೆ ಅದು ನೋಡೋದೇ ಒಂದ್ ಪುಣ್ಯ. ಯಾಕಂದ್ರೆ ನಾವು ಚಾಮುಂಡಿ ಬೆಟ್ಟದವ್ರಲ್ವಾ, ಫಸ್ಟ್ ಆಫ್ ಆಲ್ ಚಾಮುಂಡಿ ಬೆಟ್ಟದವ್ರು, ನಾವು ಅಲ್ಲಿಂದಾನೇ ದೇವ್ರ ದರ್ಶನ ಮಾಡ್ತೀವಿ. ಅಲ್ಲಿ ಬರ್ಬೇಕಾದ್ರೆ ನಾವು ದೇವ್ರ ದರ್ಶನ ಅಲ್ಲಿ ನೋಡ್ತೀವಿ, ಅಲ್ಲಿಗೂ ಹೋಗ್ತಿವಿ, ದಸರಾ ನೋಡಕ್ಕೂ ಹೋಗ್ತಿವಿ. ಅದು ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಪ್ರತಿ ವರ್ಷದಕ್ಕಿಂತ ನೆಕ್ಸ್ಟ್ ವರ್ಷ ಏನು ಅನ್ನೋದೊಂದು ಖುಷಿ ಇರುತ್ತೆ ನಮ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.